ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ಒಂದು ದಿನ ದೇವರ ವಾಕ್ಯದಲ್ಲಿ, ದೇವರ ನಾಮದಲ್ಲಿ ನಿಮಗೆ ಹಾರೈಸುತ್ತೇನೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನೀವೆಲ್ಲರೂ ದೇವರ ವಾಕ್ಯ ಆಲಿಸುವುದು ಒಂದೊಂದು ನಿಯೋಗಗಳಿಗೆ, ಬೇಡಿಕೆ, ಕೋರಿಕೆಗಳಿಗೆ ಆಗಿರಬಹುದು. ದೇವರು ಆ ಕಾರ್ಯವನ್ನು ಸಾಧಿಸಿಕೊಡುತ್ತಾರೆ. ಹಲ್ಲೆಲೂಯಾ, ಆಮೆನ್. ದೇವರ ಕಾರ್ಯ ನಡೆಯಲು ನಿರೀಕ್ಷೆಯಿಂದ ಕಾತುರರಾಗಿರಬೇಕು. ನಮ್ಮ ಸಮಯದಲ್ಲಿ ಅದು ಕೆಲವೊಮ್ಮೆ ನಡೆಯುವುದಿಲ್ಲ. ದೇವರ ಸಮಯದಲ್ಲಿ ಅದು ಅತಿ ಸುಂದರವಾಗಿ ನಡೆಯುತ್ತದೆ. ಹಲ್ಲೆಲೂಯಾ, ನಾವು ಕಾತುರರಾಗಿ ಇರಬೇಕು. ಈ ವಾಕ್ಯ ಆಲಿಸುವ, ಕಳಿಸಿಕೊಡುವ, ಸ್ಟೇಟಸ್ ಹಾಕುವ ಎಲ್ಲರಿಗೂ ಈ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯರೇ, ನಾವು ಯಾವುದಾದರೂ ಕಾರ್ಯ ಮಾಡಲು ಮರೆತು ಹೋದರೆ ಅದನ್ನು ಯಾರಾದರೂ ನೆನೆಸುತ್ತಾರೆ. ಆದರೆ ನಾವು ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು ಮರೆತು ಹೋದರೆ ಅದನ್ನು ಯಾರು ಸಹ ಗಮನಿಸುವುದಿಲ್ಲ, ಕೇಳುವುದೂ ಇಲ್ಲ. ಪ್ರಿಯರೇ, ಅನೇಕ ದಿನಗಳಿಂದ ದೇವರನ್ನು ಆಶ್ರಯಿಸಲು, ಪ್ರಾರ್ಥಿಸಲು ಮರೆತು ಹೋದವರು ಆಗಿದ್ದಾರೆ. ಇಂದು ಜೀವನದಲ್ಲಿ ಕುಗ್ಗಿ ಹೋದವರು, ಸೋತು ಹೋದವರು. ಪ್ರಿಯರೇ, ಪ್ರಾರ್ಥಿಸಲು, ದೇವರ ವಾಕ್ಯವನ್ನು ಆಲಿಸಲು ಮರೆಯಬಾರದು. ಇಂದಿನ ದೇವರ ವಾಕ್ಯ ವಿಮೋಚನಾ ಕಾಂಡ 20ನೇ ಅಧ್ಯಾಯ 25ನೇ ವಾಕ್ಯವನ್ನು ನಮಗೆ ಆಲಿಸೋಣ. ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಪ್ರಿಯರೇ, ನಾವು ಕೆಲವೊಮ್ಮೆ ಮನುಷ್ಯರನ್ನು ನೋಡುವ ಹಾಗೆ ಆಗಿದೆ ದೇವರನ್ನು ಕಾಣುವುದು. ಕೆಲವು ಕಾರ್ಯಗಳನ್ನು ಸಾಧಿಸಿ ಸಿಗಲು ಸ್ವಲ್ಪ ದುಡ್ಡು ನೀಡಿದರೆ ಅದು ಸಾಧಿಸುತ್ತದೆ ಎಂಬ ಯೋಚನೆ ನಮಗೆ. ಹಾಗೆ ದೇವರನ್ನು ಯೋಚಿಸಬಾರದು. ದೇವರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಎಲ್ಲ ಕಾರ್ಯ ಸರಿಯಾಗಬಹುದು ಎಂದು ಚಿಂತಿಸಬಾರದು. ದೇವರ ವಾಕ್ಯ ಆಲಿಸಲು, ಧ್ಯಾನಿಸಲು, ನೆನೆಸಲು ಯಾರಾದರೂ ಒಂದು ಸಮಯವನ್ನು ಮೀಸಲು ಇಟ್ಟಿದ್ದರೆ, ದೇವರ ಅನುಗ್ರಹದಲ್ಲಿ ಒಂದೊಂದು ಹೆಜ್ಜೆ ಇಡಲು, ಯಾವುದೇ ಕಾರ್ಯ ಮಾಡುವ ಮುಂಚೆ 1 ನಿಮಿಷ ದೇವರನ್ನು ಧ್ಯಾನಿಸಿ, ವಾಕ್ಯದಲ್ಲಿ ಸಮರ್ಪಿಸಿ, ದೇವರ ನಾಮವನ್ನು ಮಹಿಮೆಪಡಿಸಿ ಒಂದು ಕಾರ್ಯವನ್ನು ಮಾಡುವಾಗ ಅವರ ಹತ್ತಿರವಾಗಿದೆ ದೇವರು ಬರುವುದು. ದೇವರ ನಾಮಸ್ಮರಣೆ ಮಾಡುವವರ ಹತ್ತಿರ ದೇವರು ಬರುತ್ತಾರೆ. ಹಲ್ಲೆಲೂಯಾ, ನಮ್ಮನ್ನು ಅನುಗ್ರಹಿಸುತ್ತಾರೆ. ದೇವರ ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ. ದೇವರು ನಮ್ಮ ಹತ್ತಿರ ಬರುವಾಗ ನಮ್ಮ ಮುಂದೆ ಇರುವ ಬಾಗಿಲುಗಳು ತೆರೆಯಲ್ಪಡುತ್ತದೆ. ದೇವರ ಸಾನ್ನಿಧ್ಯ ನಮ್ಮಲ್ಲಿ ಇಳಿದು ಬರುತ್ತದೆ. ದೇವರ ವಾಕ್ಯ ಒಬ್ಬೊಬ್ಬರಿಗೆ ನೀಡುವಾಗ ಕೋಟ್ಯಾನುಕೋಟಿ ಹಣಕ್ಕಿಂತಲೂ ಹೆಚ್ಚು ಅನುಗ್ರಹಗಳು ನಮ್ಮ ಜೀವನದಲ್ಲಿ ಇಳಿದು ಬರಲು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ, ಮರಣದ ಕಣಿವೆಯಿಂದ ಸಹ ಹತ್ತಿ ಬರಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನಮಗೆ ದೇವರ ನಾಮಸ್ಮರಣೆ ಮಾಡಿ ಜೀವನವನ್ನು ಪ್ರಾರಂಭಿಸೋಣ, ಮುಂದೆ ಸಾಗೋಣ. ದೇವರ ಅನುಗ್ರಹ ನಮ್ಮಲ್ಲಿ ತುಂಬಿ ತುಳುಕಲಿ. ನಮ್ಮ ಸಮಸ್ಯೆಗಳಲ್ಲಿ ದೇವರ ಕಾರ್ಯ ಪ್ರಕಟವಾಗಲಿ. ಹಲ್ಲೆಲೂಯಾ, ಆಮೆನ್. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.